ಜನದ ಕಮೆಂಟ್ ಹಾಕಿ ಡಬಲ್ ಟಾಪ್ ಮಾಡಿ ಲೈಕ್ ಕೊಡಿ ಯಾರಾದ್ರು ಹೊಸಬ್ರು. ತಂಪಿನ ಪದಾರ್ಥ ಕೂಡ ಹೌದು. ಹಂಗಾಗಿ ನಮ್ ದಿನನಿತ್ಯದ ಜೀವನದಾಗ ನಾವ್ ಏನ ಅಡ್ಗೆ ಮಾಡಿದ್ರು ಸಹಿತ ಉಳ್ಳಾಗಡ್ಡಿ ಯೂಸ್ ಮಾಡೋದು ಕಾಮನ್ ಆಗ್ಬಿಟ್ಟೈತಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತೂ ಉಳ್ಳಾಗಡ್ಡಿನ ರೊಟ್ಟ್ಯಾಗ ಬಟ್ಟ್ಯಾಗ ಎಲ್ಲಾದ್ರಾಗೂ ಕಡ್ಕೊಂಡ್ ತಿನ್ನೋದು ಒಂದು ಸ್ಟೈಲ್ ಅದ ನಮ್ದು. ಡಿಫ್ರೆಂಟ್ ಊಟದ ಸ್ಟೈಲ್ ಅಂತಾನ ಹೇಳ್ಬೋದು. ವಾಹ್ ಹಾಗಾಗಿ ಒಂದು ಉಳ್ಳಾಗಡ್ಡಿನ ನಾವು ಫಸ್ಟ್ ತಗೊಂಡು ಬಿರಿಯಾನಿ ವಾಸ ಬರ್ತಾ ಚಟ್ನಿ ಇದೆ. ಮಾಡ್ಕೋಬೇಕಾಗ್ತದ. ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಾಕೊಂಡು ಈರುಳ್ಳಿನ ಹುರಿತಾ ಹೋಗ್ಬೇಕು. ಅದು ಕುದಿತೈತಿ ಅಂದ್ರ ಅದು ಉಳ್ಳಾಗಡ್ಡಿ ಸ್ಮೆಲ್ ಏನ್ ಇರ್ತೈತಲ್ಲ ಆ ಸ್ಮೆಲ್ ಲೈಟ್ ಆಗಿ ಕಡಿಮೆ ಆಗೋಂತ ಹೋಗುತ್ತಾ. ಹಿಂಗ ನಾವ್ ಅದನ್ನ ಉಳ್ಳಾಗಡ್ಡಿನ ಎಣ್ಣೆ ಹಾಕೊಂಡ್ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕ್ರಿ, ಕರಿಬೇಕ. ಹಂಗ ನಾವ್ ಇದನ್ನ ಈ ಒಂದು ಉಳ್ಳಾಗಡ್ಡಿ ಕರ್ದಿದ್ದನ್ನ ಹೋಳ್ಗಿ ಒಳಗ್ ಪಲ್ಯ ಆಗಿನ ಯೂಸ್ ಮಾಡ್ತಿರ್ತೀವ್ರಿ. ನಮ್ ಕಡೆ ಎಲ್ಲಾ ಯೂಸ್ ಮಾಡ್ತೇವೆ, ಕೆಲವು ಕಡೆ ಯೂಸ್ ಮಾಡೋದಿಲ್ಲ ನೋಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಲೈಟ್ ಆಗಿ ಕೆಂಪು ಕಲರಿಗೆ ತಿರುಗುತನ ನಾವ್ ಹಿಂಗ ಯೂಸ್ ಮಾಡ್ಕೋಬೇಕ. ಹಲೋ ಯಾರಾದ್ರೂ ಕಮೆಂಟ್ ಹಾಕಿ. ಉಳ್ಳಾಗಡ್ಡಿ ಇನ್ನೇನ್ ಉತ್ತರ ಚಂದಾಗ ಕನ್ನಡದ ಬೇಯ್ತ ಅಂದ್ಮೇಲೆ ಸ್ಪೆಷಲ್ ಟಮಾಟಿನ ತಗೊಂಡು ಅದನ್ನ ಹಾಗಲಕಾಯಿ ಲೈಟ್ ಆಗಿ ಒಂದ್ ಎಣ್ಣೆಗಾಗಿ ಸೈಡ್ನಾಗ ಇಟ್ಕೊಂಡು ಉತ್ತಮ ಉಳ್ಳಾಗಡ್ಡಿ ಮತ್ತೆ ಅಡುಗೆಕರ. ಟಮಾಟಿನ ಮಿಕ್ಸ್ ಮಾಡ್ಕೊಂಡು ಹಿಂಗ್ ಕುದಿಸ್ಬೇಕು ನೋಡ್ರಿ. ಇವು ಎಲ್ಲಿವರೆಗೂ ಅಂತಂದ್ರೆ ಇದ್ರ ಕತಿ ಮುಗಿದ್ ಹೋಗ್ಬೇಕು ಇವ. ಹಂಗ ಅಲ್ಲಿವರೆಗೂ ನಾವ್ ಅದನ್ನ ಬೇಯಿಸ್ಕೊಂತಾನ ಹೋಗ್ಬೇಕ. ಟೇಸ್ಟ್ ಕೊಡ್ತಾವ್ರಿ ಉಳ್ಳಾಗಡ್ಡಿ ಟಮಾಟಿ ಏನಂತವ್ರಿ. ಇವು ಬಹಳಷ್ಟು ಕೇಂದ್ರ ಬಿಂದುಗಳು ಇವು. ಅಡುಗೆ ಮಾಡೋರಿಗ ಕೇಂದ್ರ ಬಿಂದುಗಳು. ಪ್ರತಿಯೊಂದು ಅಡುಗೆಗೂ ಸಹಿತ ಇರಬೇಕಿವು. ಹಂಗಂತ ಮತ್ತ್ ನೀವು ಎಲ್ಲಾ ಇನ್ನೆಲ್ಲ ನೀವು ಯಾರ್ದು ಇರ್ತೈತೆ ಅಂತ ಕಮೆಂಟ್ ಹೇಳ್ಯಾರ ಬಾ ಹಾಕಿ. ಅಂತೇಳಿ ಪಾಯಸ ಗೀಸಕ್ಕೆಲ್ಲ ಹಾಕೊಂಡ್ ಕುಂದರ್ಬೇಡ್ರಿ. ಮತ್ತ್ ಉಳ್ಳಾಗಡ್ಡಿ ಬದ್ನಿಕಾಯಿ ಟಮಾಟಿ ಪಲ್ಯ ಹಾಕಿ ಪಾಯಸ ಆಗೋಗ್ಬಿಡ್ತೈತಿ. ಹಿಂಗಾದ್ರೆ ನೋಡ್ರಿ 3 ಲೈಟ್ ಆಗಿ ಇಯರ್ಸ್ ನಾವೀಗ ಲೋ ಫ್ಲೇಮ್ ಒಳಗ ಇಟ್ಕೋರಿ. ತುಂಬಾ ಮತ್ತ್ ಇಯರ್ಸ್ ಇದು ಆಯ್ತು. ಅದ್ರ ಎಲ್ಲಾ ಒತ್ತಿ ಹೋಗ್ಬಿಡ್ತಾವ. ಮತ್ತ ಅದು ಸರಿ ಅನ್ಸುದಿಲ್ಲ. ಹಾಗಾಗಿ ಇವು ಲೈಟ್ ಆಗಿ ಹುರ್ಕೊಂತ ಹೋಗ್ಬೇಕು ಅವನ್ನ. ಇದಾದ್ಮೇಲೆ ಇದ್ರ ಒಂದ್ ಸ್ವಲ್ಪ ಒಂದಷ್ಟು ಕೊಬ್ಬರಿನ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಕೊಬ್ಬರಿನ ಮಿಕ್ಸ್ ಮಾಡಿ ಹಿಂಗ ನಾವು ಹುರಿಬೇಕಾ. ಉಳ್ಳಾಗಡ್ಡಿ ಮತ್ತೆ ಟೊಮಾಟೊ ಇದ್ರ ಮಿಶ್ರಣವನ್ನ ಹುರಿಬೇಕು. ಆಮೇಲೆ ಒಂದ್ ಸ್ವಲ್ಪ ಸೈಡ್ ಗಸಗಸೆ ನೆನ್ಸಿಟ್ಕೊಂಡಿರ್ಬೇಕ. ಆ ಗಸಗಸೆ ಒಂದು ರಸವನ್ನ ಇದಕ್ ಹಾಕಿ ಇದೆಲ್ಲಾನು ಸೇರಿ ಮಿಕ್ಸ್ ಮಾಡ್ಕೋಬೇಕು. ಯಾವ್ದಂತಂದ್ರೆ ಈರುಳ್ಳಿ, ಟೊಮ್ಯಾಟೊ, ಕೊಬ್ಬರಿ ಮತ್ತೆ ಗಸಗಸೆ ಈ ಮೂರನ್ನ ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪುದೀನಾ, ಕೊತ್ತಂಬರಿ ಹಾಗೆ ಕರಿಬೇವು ಈ ಎಲ್ಲವನ್ನ ಹಾಯ್ 13 ಮಿಕ್ಸ್ ಜನ ಇದ್ರ ಮಾಡ್ಕೋಬೇಕ್ರಿ. ಕಮೆಂಟ್ ಹಾಕಿ. ಯೂಶ್ವಲಿ ಬಹಳಷ್ಟು ಒಳ್ಳೆ ಸ್ಮೆಲ್ ಅನ್ನ ಕೊಡ್ತಾವ ನಾವ್ ಯಾವ್ದೇ ಅಡುಗೆ ಮಾಡಿದ್ರು ಸಹಿತ. ಮಾಡ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ಸೈಡ್ ಇಟ್ಕೋಬೇಕ. ಮತ್ತೊಂದ್ ಬಾಣಲೆ ಒಳಗ ಎಣ್ಣೆ ಹಾಕೊಂಡು ಒಂದು ಪಲಾವ್ ಎಲಿ ಮತ್ತೆ 2 ಏಲಕ್ಕಿ, 2 ಲವಂಗ, 2 ಚಕ್ಕಿ ಹಾಕೊಂಡು ಆಮೇಲೆ ಈ ತರ ಕತ್ತರಿಸಿಟ್ಕೊಂಡಿರುವಂತಹ ಈರುಳ್ಳಿಯನ್ನ ಅದಕ್ಕೆ ಹಾಕೊಂಡು ಹುರ್ಕೋಬೇಕಾಗ್ತದ. ನಾವು ಈಗ ಲೈಟ್ ಆಗಿ ಹುರಿಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡ್ ಹೋಗ್ಬೇಕು. ಒಂದ್ ಒಳ್ಳೆ ಸ್ಮೆಲ್ ಕೊಡ್ತೈತಿ. ಒಂದೇ ವ್ಯೂಸ್ ಇದೆ. ಅದು ಜನ ಇದ್ರ ಕಮೆಂಟ್ ಹಾಕಿ. ಬರತ್ತಾದ್ರು ಹಲೋ ವೆಲ್ಕಮ್ ಟು ಯಾರಾದ್ರೂ ಕಮೆಂಟ್ ಹಾಕಿ.